ಮಾಡ್ತಾ ಇದ್ದಾರೆ. ಕ್ರೀಡಾ ಜ್ಯೋತಿಯನ್ನ ಮುಖ್ಯ ಅತಿಥಿಗಳು ತಮ್ಮ ಹಸ್ತ ಲಾಘವದ ಮುಖಾಂತರವಾಗಿ ಒಂದು ಕಾರ್ಯಕ್ರಮಕ್ಕೆ ವಿಚಿತ್ರ ಚಾಲನೆಯನ್ನು ನೀಡಬೇಕಂತೇಳಿ ಸನ್ಮಾನದಲ್ಲಿ ವಿನಂತಿಸ್ತೇನೆ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರವಾಗಿ ಸಮಗ್ರ ವೀರಾಗ್ರಣಿ ಮುಂದಿನ ಕಾರ್ಯಕ್ರಮ ಕ್ರೀಡಾಪಟುಗಳಿಂದ ಪ್ರತಿಜ್ಞಾ ವಿಧಿ ಸ್ವೀಕರಿಸುವುದು. ನಾವು ನಿರ್ಣಯ ನಾನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಘಟಕದ ವಾರ್ಷಿಕ ಕ್ರೀಡಾಕೂಟದ ನಿಯಮಾವಳಿಗಳಿಗೆ ಬದ್ಧನಾಗಿ ಕ್ರೀಡಾ ಮನೋಭಾವದಿಂದ ನಿರ್ಣಾಯಕರ ತೀರ್ಮಾನಕ್ಕೆ ಮನ್ನಣೆ ಕೊಟ್ಟು ಕ್ರೀಡೆಗಳಲ್ಲಿ ಭಾಗವಹಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಮಾಡ್ತೀವಿ. ಇದರಲ್ಲಿ ಪ್ರತಿ ಠಾಣೆಯಿಂದಲೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭಾಗವಹಿಸಿ ಸುಮಾರು 25ರಿಂದ 30ಕ್ಕೂ ಹೆಚ್ಚು ವಿವಿಧ ಕ್ರೀಡಾ ಆಟೋಟ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಮತ್ತು ಪ್ರೈಸಸನ್ನು ಅವರಿಗೆ ನೀಡಲಾಗುತ್ತೆ. ಒಟ್ಟಾರೆಯಾಗಿ ಪ್ರತಿ ವರ್ಷ ಇದು ಕ್ರೀಡಾಕೂಟ ನಡೆಯುತ್ತೆ. ವರ್ಷವಿಡೀ ಶ್ರಮಪಟ್ಟು ಮಾನಸಿಕವಾಗಿ ದೈಹಿಕವಾಗಿ ಒತ್ತಡದಲ್ಲಿ ಕೆಲಸ ಮಾಡ್ತಾ ಈ ಒಂದು ಸಮಯವನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ನವೋಲ್ಲಾಸ ನವಚೈತನ್ಯವನ್ನು ತುಂಬಿಕೊಂಡು ಮತ್ತೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮುಂದಾಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರೀಡಾಪಟುಗಳಿಗೆ ಏನು ಹೇಳ್ತೀವಿ? ಕ್ರೀಡಾ ಮನೋಭಾವದಿಂದ ಆಡಬೇಕು, ಕ್ರೀಡಾ ಸ್ಫೂರ್ತಿ ಅವರಲ್ಲಿರಬೇಕು. ಈಗ ಗೆಲ್ಲೋದು ಸೋಲೋದು ಕಾಮನ್ನು, ಒಬ್ಬರು ಗೆಲ್ಲಬೇಕು ಅಂದರೆ ಇನ್ನೊಬ್ಬರು ಸೋಲ್ಲೇಬೇಕಾಗತ್ತೆ. ಆದರೆ ಕ್ರೀಡೆ ಗೆಲ್ಲಬೇಕು. ಕ್ರೀಡಾಪಟುಗಳ ಒಂದು ಮನೋಭಾವದಿಂದ ಮನೋಸ್ಥೈರ್ಯ ಹೆಚ್ಚಿಸ್ಕೊಳ್ಳೋದ್ರ ಮುಖಾಂತರ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಮೇರೋದ್ರ ಮುಖಾಂತರ ಎಲ್ಲರಿಗೂ ಮಾದರಿ ಆಗಬೇಕು. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಶಿಸ್ತಿರುತ್ತೆ ಅನ್ನೋದು ತಾವು ನೋಡಿದ್ದೀರಿ. ಶಿಸ್ತಿನ ಮುಖಾಂತರ ಒಂದು ಒಳ್ಳೆಯ ಆಟವನ್ನು ಆಡಿ ಒಳ್ಳೊಳ್ಳೆ ಪ್ರತಿಭೆಗಳು ಹೊರಬರಲಿ ಅಂತ ಕೂಡ ನಾನು ಆಶಿಸಲಿಕ್ಕೆ ಇಷ್ಟಪಡ್ತೀನಿ.